ಕಾಣ್ಕೊಂಡು ಬರ್ತಾ ಇದ್ದೇವೆ. ಸಿದ್ಧಾಂತ ಶಿಖಾಮಣಿ ಇದೊಂದು ಸಂವಾದ ಗ್ರಂಥ ಅಂತ ಕರ್ಕೊಂಡು ಬರ್ತದೆ. ನಮ್ಮಲ್ಲಿ ಸಂವಾದ ಸಾಹಿತ್ಯ ಅಂತದ. ಅಂದ್ರೆ ಏನು ಅಂದ್ರ ಆ ಗ್ರಂಥಗಳಲ್ಲಿ ಒಬ್ರು ಗುರುವಾಗಿ ಬೋಧನೆ ಮಾಡುವಂಥದ್ದು, ಒಬ್ರು ಶಿಷ್ಯರಾಗಿ ಆ ಜ್ಞಾನವನ್ನ ಕೇಳುವಂಥದ್ದು. ಎಲ್ಲೆಲ್ಲಿ ಪ್ರಶ್ನೆ ಉತ್ಪತ್ತಿ ಆಗ್ತದ, ಪ್ರಶ್ನೆ ಅದಕ್ಕೆ ಗುರುಗಳು ಉತ್ತರ ನೀಡುವಂತ ಒಂದು ಸಂಭಾಷಣಾ ರೂಪದ ಒಳಗಿರುವಂತ ಗ್ರಂಥಗಳಿಗೆ ಸಂವಾದ ಸಾಹಿತ್ಯ ಅಂತ ಕರ್ಕೊಂಡು ಬರ್ತೇವೆ. ಉಪನಿಷತ್ತುಗಳಲ್ಲಿ ಯಮನಚಿಕೇತರ ಸಂವಾದಕ್ಕ ಕಠೋಪನಿಷತ್ ಹಾಕೊಂಡು ಬರ್ತದೆ. ಹಾಗೇನೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಅದೇ ರೀತಿಯ ಸಂವಾದವನ್ನ ನಾವು ಕಂಡುಕೊಂಡು ಬರ್ತೇವೆ. ಹಾಗೇನೆ ಆಗಮ ಗ್ರಂಥಗಳಲ್ಲಿ ಶಿವಪಾರ್ವತಿಯರ ಸಂವಾದವನ್ನ ನಾವು ಕಾಣ್ತೇವೆ. ಅಂದ್ರೆ ಸಾಕ್ಷಾತ್ ಶಿವನೇ ಪಾರ್ವತಿಗೆ ಈ ಒಂದು ಆಗಮಗಳ ವಿಚಾರ ಏನು ಬರ್ತಾವಲ್ಲ ಅವುಗಳನ್ನ ಪರಮಾತ್ಮ ಪಾರ್ವತಿಗೆ ಹೇಳಿಕೊಂಡು ಬರೋದನ್ನು ನಾವು ಕಂಡುಕೊಂಡು ಬರ್ತೇವೆ. ಅದೇ ರೀತಿಯಾಗಿ ಅಗಸ್ತ್ಯ ಮಹರ್ಷಿಗಳಿಗೆ ಜಗದ್ಗುರು ರೇಣುಕರು ವೀರಶೈವ ಧರ್ಮದ ಆಚರಣೆಯ ಸಮಾನತೆಯ ಮೌಲ್ಯಗಳನ್ನ ಎಲ್ಲಿಯೂ ಸಂಶಯಕ್ಕೆ ಅವಕಾಶ ಕೊಡದೆ ಸಮಗ್ರ ವಿಚಾರಧಾರೆಗಳನ್ನ ಜಗದ್ಗುರು ರೇಣುಕರು ಅಗಸ್ತ್ಯರಿಗೆ ಬೋಧಿಸಿಕೊಂಡು ಬರ್ತಾರೆ. ಅಗಸ್ತ್ಯ ಮಹರ್ಷಿಗಳು ಸಾಮಾನ್ಯರಾಗಿರುವಂತವರಲ್ಲ. ಈ ದಕ್ಷಿಣ ಭಾಗದ ಒಳಗ, ದಕ್ಷಿಣ ಭಾರತದ ಒಳಗ ಅವರ ದೊಡ್ಡ ಬಹಳಷ್ಟು ಕ್ಷೇತ್ರಗಳನ್ನ ಕಾಣ್ತೇವೆ. ಮೊನ್ನೆ ತಾನೇ ಒಂದು ಸಂಶೋಧನಾತ್ಮಕವಾಗಿರುವಂತ ಅಗಸ್ತ್ಯ ಮಹರ್ಷಿಗಳಿಗೆ ಬಗ್ಗೆ ಒಂದು ಗ್ರಂಥ ಹೊರಬಂದದ. ನಾನು ಇನ್ನೂ ನೋಡಿಲ್ಲ ಅದನ್ನ, ಮೊಬೈಲ್ ಒಳಗ ಅದ್ರ ಮಾಹಿತಿ ತಿಳ್ಕೊಂಡಿದ್ದೇನೆ. ತಮಿಳುನಾಡಿನ ಒಳಗ ಕನಿಷ್ಠ 300-400 ಗ್ರಂಥಗಳು ಅಗಸ್ತ್ಯ ಮಹರ್ಷಿಗಳನ್ನ ಕುರಿತೇ ಗ್ರಂಥಗಳು ಇರೋದು ತಿಳಿದು ಬರ್ತದೆ. ಅಂತ ಮಹಿಮಾಶಾಲಿಯಾಗಿರುವಂತ ಅಗಸ್ತ್ಯ ಮಹರ್ಷಿಗೆ ವೀರಶೈವ ಧರ್ಮದ ಜ್ಞಾನ, ಕರ್ಮ, ಸಮುಚ್ಚಯ ವಿಚಾರಗಳನ್ನ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ ಜಗದ್ಗುರು ರೇಣುಕರು. ಆ ವಿಚಾರಧಾರೆಗಳನ್ನ 8ನೇ ಶತಮಾನದ ಒಳಗೆ ಒಂದು ಸಂವಾದ ರೂಪದ ಒಳಗೆ ಬರೆದಿಡಬೇಕು ಅಂತೇಳಿ ಶಿವಯೋಗಿ ಶಿವಾಚಾರ್ಯರು ಆ ಗ್ರಂಥವನ್ನ ಎಲ್ಲರೂ ಅದು ಓದಲಿಕ್ಕೆ ಅನುಕೂಲ ಆಗುವಂತೆ ಆ ವಿಚಾರಧಾರೆಗಳನ್ನ ಈ ಗ್ರಂಥದ ಒಳಗೆ ಬರೆದಿಟ್ಟುಕೊಂಡು ಬರ್ತಾರೆ. ಅಂತ ಯಾವ ಗ್ರಂಥದ ವಿಚಾರಗಳನ್ನ ಯಾವಾಗಲೂ ನಾವು ಕೇಳ್ಕೊಂತಿರ್ಬೇಕು, ಪಾರಾಯಣ ಮಾಡ್ಕೊಂಡಿರ್ಬೇಕು. ಯಾವಾಗ ನಾವು ಅದನ್ನು ಮಾಡ್ಕೊಂಡು ಬರ್ತೇವೆ ಅವಾಗ ನಮ್ಮ ವಿಕಾಸ ಹಾಕೊಂಡು ಬರ್ತದ, ಅಭಿವೃದ್ಧಿ ಹಾಕೊಂಡು ಬರ್ತದ. ವಿಕಾಸ ಅಂದ್ರ ಬಾಹ್ಯ ವಿಕಾಸ ಅಲ್ಲ, ಆಂತರಿಕವಾಗಿರುವಂತ ವಿಷ. ಅದಕ್ಕೊಂದು ಕಡೆ ಒಂದು ಮಾತು ಬರ್ತದ, वास्तविक उन्नति है स्वभाव शुद्ध होना.
ಭಾವಶುದ್ಧಿಯನ್ನ ನಾವು ಮಾಡ್ಕೊಂಡು ಬರಬೇಕು. ನಮ್ಮ ಮನಸ್ಸಿನ ಒಳಗ ದುರ್ಗುಣಗಳೆಲ್ಲ ದೂರ ಆಗಿ ಸದ್ಗುಣಗಳು ಬೆಳ್ಕೊಂಡು ಬರಬೇಕಾಗ್ತದ. ಅದಕ್ಕನ ಅಂತರಂಗ ಬಹಿರಂಗ ಶುದ್ಧಿ ಅಂತ ಕರ್ಕೊಂಡು ಬರ್ತಾರೆ. ಹೊರಗ ನಾವೆಲ್ಲ ಶುದ್ಧಿಯನ್ನ ಮಾಡ್ಕೊಂಡಿರ್ತೇವೆ. ಹೊರಗಿನ ಶುದ್ಧಿ ಮುಖ್ಯ ಅಲ್ಲ, ಒಳಗಡೆ ಬಹಳ ಹೆಂಗದೇವೆ ಅನ್ನೋದು ಬಹಳ ಮುಖ್ಯ. ಒಳಗಡೆ ವಿಕಾಸ ಆಗೋದಕ್ಕನ ಹೊರಗಡೆಯ ಕೆಲವೊಂದಿಷ್ಟು ಆಚರಣೆಗಳನ್ನ ರೂಢಿಸಿಕೊಂಡು ಬಂದಿರ್ತಾರೆ. ಅವೇ ಅವು ಫೈನಲ್ ಅಲ್ಲ. ಒಳಗಡೆ ನಮ್ಮಲ್ಲಿ ಸದ್ಗುಣಗಳು ಬೆಳ್ಕೊಂಡು ಬರಬೇಕು. ಸುಮ್ಮನೆ ಹಂಗ ವಿಭೂತಿ ಹಚ್ಕೊಂಡ್ವಿ, ರುದ್ರಾಕ್ಷಿ ಕೊಟ್ಕೊಂಡ್ವಿ, ಅದಕ್ಕೆ ಶರಣರು ಹೇಳ್ತಾರೆ ಒಂದು ಕಡೆ, ಒಳಗಣ ರಣರಂಗ ಹೊರಗಣ ಶೃಂಗಾರ ಅಂತೇಳಿ ಹೇಳ್ಕೊಂಡು ಬರ್ತಾರೆ. ಒಳಗ ದುರ್ಗುಣಗಳ ಪ್ರಭಾವ ಹಾರಾಡ್ತಿರ್ತದ, ಹೊರಗ ನೋಡಾಕ ಬಾಳ ಭಕ್ತರ ತರ ಕಾಣ್ತಿರ್ತೇವೆ ನಾವು. ಅದು ಅಲ್ಲ, ದೈವಿ ಗುಣಗಳನ್ನ ನಾವು ಅಳವಡಿಸ್ಕೊಂಡು ಬರಬೇಕು. ಒಂದು ಸಾರಿ ಏನಾಗ್ತದಂದ್ರ, ಒಂದು ಊರ್ ಒಳಗ ಒಬ್ಬವ ಶಿವಪ್ಪ ಅಂತಿರ್ತಾನೆ. ಇಲ್ಲೇ ಆ ಹೆಸರಿನವ್ರು ಯಾರಾದ್ರೂ ಇದ್ರ ತಪ್ಪು ತಿಳ್ಕೊಬೇಡ್ರೆ, ನಮ್ದ ಹೇಳಕತ್ತಿರ ಕತಿ ಅಂತೇಳಿ. ಶಿವಪ್ಪ ಅಂತಿರ್ತಾನೆ. ಅವ ಯಾವಾಗ್ಲೂ ಹಣಿ ಮೇಲೆ ವಿಭೂತಿ, ಕೊರಳೊಳಗ ರುದ್ರಾಕ್ಷಿ, ಕೊರಳೊಳಗ ಲಿಂಗ, ಪ್ರತಿದಿನ 3 ಹೊತ್ತು ಪೂಜೆ. ಅಷ್ಟೇ ಅಲ್ಲ, ಅವ ಯಾವಾಗ್ಲೂ ಮಾತಾಡಬೇಕಾದ್ರೆ ಅವನ ಮಾತು ಯಾವಾಗ ಹಂಗ ಪ್ರಾರಂಭ ಆಕಿತ್ತು ಅಂದ್ರ ಶಿವಾಯ ನಮ, ಶಿವಾಯ ನಮ, ಶಿವಾಯ ನಮ. ಮನೆಗೆ ಯಾರಾದ್ರೂ ಬಂದ್ರು ಅಂದ್ರ ಬರ್ರಿ ಶಿವಾಯ ನಮ, ಕುಂದ್ರಿ ಶಿವಾಯ ನಮ, ಆರಾಮದೇನನ್ರಿ ಶಿವಾಯ ನಮ, ಎದಕ್ ಬಂದಿದ್ರಿ ಶಿವಾಯ ನಮ, ಮಾತಿಗೆ ಶಿವಾಯ ನಮ ಅನ್ನೋ. ಅವನದೊಂದು ಅಂಗಡಿ ಇತ್ತು, ವ್ಯಾಪಾರ ಮಾಡ್ತಿದ್ದವ. ಆ ಅಂಗಡಿಗೆ ಯಾರಾದ್ರೂ ಬಂದ್ರೆ ಬರ್ರಿ ಶಿವಾಯ ನಮ, ಏನ್ ಬೇಕಾಗಿದ್ರಿ ಶಿವಾಯ ನಮ, ಎಷ್ಟು ಕೊಂಡ್ರಿ ಶಿವಾಯ ನಮ ಅಂತ ಕೇಳವ. ಮತ್ತಿನ್ ಎಲ್ಲರೂ ಹೊಂಟಾಗಿ ಎದುರಿಗೆ ಯಾರಾದ್ರೂ ಬಂದ್ರು ಅಂದ್ರೆ ಬರ್ರಿ ಶಿವಾಯ ನಮ, ಆರಾಮದಿರನ್ರಿ ಶಿವಾಯ ನಮ, ಎಲ್ಲಿಗೆ ಹೊಂಟಿದ್ರಿ ಶಿವಾಯ ನಮ. ಹಿಂಗ ಮಾತಿಗೆ ಶಿವಾಯ ನಮ, ಶಿವಾಯ ನಮ ಅಂತಿದ್ದ. ಆ ಊರಾಗೆಲ್ಲ ಅವಾಗ ಏನಂತ ಕರಿತಿದ್ರು ಅಂದ್ರ, ಅವನ ಹೆಸರೇನ್ರಿ ಶಿವಪ್ಪ. ಅದಕ್ಕ ಯಾರಾದ್ರೂ ಯಾವನ್ನ ಕರಿಬೇಕಾದ್ರೆ ಶಿವಾಯ ನಮ ಶಿವಪ್ಪನವರು ಅಂತಿದ್ರು. ಅವನು ಪ್ರಸಿದ್ಧ ಆಗಿಬಿಟ್ಟಿದ್ದ ಶಿವಾಯ ನಮ ಶಿವಪ್ಪ ಅಂತೇಳಿ. ಹೆಂಗಿದ್ದಾಗ ಆ ಊರು ಒಳಗ ಒಂದು ಮುದುಕಿತ್ತು. ಆ ಮುದುಕಿಗೆ ಹಿಂದ ಮುಂದ ಯಾರೂ ದಿಕ್ಕಿರ್ಲಿಲ್ಲ. ಅವ್ರಿವ್ರ ಮನೆಯೊಳಗೆ ಕೆಲಸ ಮಾಡ್ತಿದ್ಲು, ಒಂದಿಷ್ಟು ರೊಕ್ಕ ಬರ್ತಿತ್ತು. ಆ ರೊಕ್ಕ ತಗೊಂಡು ಆಕೆ ಏನ್ ಮಾಡ್ತಿದ್ಲು ಅಂದ್ರ ದಿನಬಳಕೆ ತನ್ನ ಖರ್ಚಿಗೆ ಇಟ್ಕೊಳ್ತಿದ್ಲು. ಒಂದಿಷ್ಟು ಹಣವನ್ನ ಕೂಡಿಸಿಡ್ತಿದ್ಲಕ್ಕಿ ಮನ್ಯಾಗ. ಯಾಕಂದ್ರ ಒಂದು ಆಸೆ ಇತ್ತಕ್ಕಿಗೆ, ತೀರ್ಥಯಾತ್ರೆ ಮಾಡಬೇಕು, ಕಾಶಿ ರಾಮೇಶ್ವರ ಅಡ್ಡಾಡಿ ಬರಬೇಕು, ಅದಕ್ಕೆ ಒಂದಿಷ್ಟು ರೊಕ್ಕ ಕೂಡಿಡ್ಬೇಕು ಅಂತೇಳಿ ರೊಕ್ಕ ಕೂಡಿಡ್ತಿದ್ಲು. ವರ್ಷ 20 ಕಳಿತದ. ಆ ರೊಕ್ಕ ತೆಗೆದು ನೋಡ್ತಾಳ, 5,000 ರೂಪಾಯಿ ಕೂಡಿರ್ತಾವ. 5,000 ರೂಪಾಯಿ ಕೂಡಿರ್ತಾವ. ಅವಾಗ ಆ ಮುದುಕಿ ವಿಚಾರ ಮಾಡ್ತಾಳ, ಯಾತ್ರಾಕ್ ಹೋಗಬೇಕಾದ್ರ 3,000 ರೂಪಾಯಿ ತಗೊಂಡು ಹೋಗೋಣ ಖರ್ಚಿಗೆ, 2,000 ರೂಪಾಯಿ ಮನ್ಯಾಗಿಟ್ಟು ಹೋಗೋಣ ಅಂತ ವಿಚಾರ ಮಾಡ್ತಾಳ. ಆಮೇಲೆ ಆಕಿಗೆ ತಲೆಯಾಗ ಏನು ವಿಚಾರ ಬರ್ತದಂದ್ರ, ಮನ್ಯಾಗಂತೂ ಯಾರು ಇಲ್ಲ, ನಾನು ಒಬ್ಬಕ್ಕೆ ಇರಕ್ಕಿ, ಈ ಮನಿ ಒಳಗ ನಾನು ಇಲ್ಲದನ್ನ ನೋಡಿ ಯಾರಾದ್ರೂ ಕನ್ನ ಹಾಕಿ ಅದನ್ನ ತಗೊಂಡು ಹೋಗಿಬಿಟ್ರ ಹೋಗಿಬಿಡ್ತದೆ 2,000 ರೂಪಾಯಿ ದುಡ್ದಿದ್ದು. 2,000 ರೂಪಾಯಿ ಮನ್ಯಾಗ ಇಡೋದು ಬೇಡ, ಬ್ಯಾಂಕ್ನಾಗ ಇಡಬೇಕಂದ್ರ ಅವಾಗ ಬ್ಯಾಂಕ್ ಇರಲಿಲ್ಲ. ಅವಾಗ ಆಕಿ ವಿಚಾರ ಮಾಡ್ತಾಳ ಮುದುಕಿ, 2,000 ರೂಪಾಯಿ ಯಾರ ಹತ್ರ ಕೊಡಬೇಕು ಅಂದ್ರೆ ಊರ್ ಒಳಗ ಯಾರಾದ್ರೂ ಪ್ರಾಮಾಣಿಕ ವ್ಯಕ್ತಿಗಳು, ದಯಾವಂತರು ಇದ್ರೆ, ಯೋಗ್ಯವಾಗಿರುವಂತವ್ರು ಇದ್ರೆ ಅವ್ರ ಕೈ ಒಳಗ ಕೊಟ್ಟು ಹೋಗಬೇಕು ಅಂತೇಳಿ ವಿಚಾರ ಮಾಡ್ತಾಳ. ಆ ಊರಾಗ ಯಾರು ಪ್ರಾಮಾಣಿಕರು ದಯಾವಂತರು ಯಾರು ಕಾಣ್ಲಿಲ್ಲ ಮುದುಕಿಗೆ.
ಕೊನೆಗೊಬ್ಬ ನೆನಪು ಬಂದ. ಯಾರ್ರಿ? ಇದ್ನಲ್ಲ ಊರಾಗ ಶಿವಪ್ಪ, ಶಿವಪ್ಪ ನೆನಪು ಬಂದ. ಇಂಥ ಪ್ರಾಮಾಣಿಕ ವ್ಯಕ್ತಿ, ಇಂಥ ಒಳ್ಳೆ ವ್ಯಕ್ತಿ ಎಲ್ಲೂ ಸಿಗಂಗಿಲ್ಲ, ಅವನ ಹತ್ರ ಕೊಟ್ಟು ಹೋಗ್ಬೇಕು ಅಂತೇಳಿ ಅವನ ಮನೆಗೆ ಬರ್ತಾಳ. ಮನೆಗೆ ಬಂದ ತಕ್ಷಣ ಅವ ಶಿವಪ್ಪ, ಬರ್ರಿ ಶಿವಾಯನಮ, ಕುಂದ್ರಿ ಶಿವಾಯನಮ, ಎದಕ್ ಬಂದ್ರಿ ಶಿವಾಯನಮ, ಏನಾಕ ಬಂದ್ರಿ ಶಿವಾಯನಮ ಎಲ್ಲ ಕೇಳಿದ. ಅವಾಗ ಮುದುಕಿ ಅಂತದ, ಏನಿಲ್ರಿ ಶಿವಪ್ಪನವ್ರ, ನಾ ಪ್ರವಾಸಕ್ಕೆ ಹೋಗ್ಬೇಕು, ಯಾತ್ರಾಕ್ ಹೋಗ್ಬೇಕಂತ ಮಾಡೀನಿ, ನನ್ನ ಹತ್ರ 2,000 ರೂಪಾಯಿ ಅದಾವ, ಬಂದ್ಮೇಲೆ ಖರ್ಚಿಗೆ ಬರ್ತಾವ, ಮನ್ಯಾಗ ಇಟ್ರೆ ಕಳತನ ಆಗ್ತದ, ನಿಮ್ ಕೈಯಾಗ ಕೊಟ್ಟು ಹೋಗ್ಬೇಕಂತ ಮಾಡೀನಿ. ಅಂದ ಕೂಡ್ಲೆ ಯಾಕಾಗಲ್ದ್ರಿ ಶಿವಾಯನಮ, ಕೊಡ್ರಿ ಶಿವಾಯನಮ ಅಂತ 2,000 ರೂಪಾಯಿ ಇಸ್ಕೊಂಡ. ಮುದುಕಿ ಯಾತ್ರಾ ಹೋದ್ಲು. ಯಾತ್ರಾ ಮುಗಿಸಿದ್ಲು. 1 ತಿಂಗಳು ಎಲ್ಲ ಅಡ್ಡಾಡಿದ್ಲು. ಅಡ್ಡಾಡಿ ಮನೆಗೆ ಬರ್ತಾಳ. ಮನೆಗೆ ಬಂದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಆದ್ಮೇಲೆ 2,000 ರೂಪಾಯಿ ಇಸ್ಕೊಂಡು ಬರ್ಬೇಕಲ್ಲ. 2,000 ರೂಪಾಯಿ ಇಸ್ಕೊಂಡು ಬರ್ಬೇಕು ಅಂತೇಳಿ ಶಿವಪ್ಪನವರ ಮನೆಗೆ ಬರ್ತಾಳ. ಬಂದ ತಕ್ಷಣ ಶಿವಪ್ಪನವರು, ಬರೀ ಶಿವಾಯನಮ, ಕುಂದ್ರಿ ಶಿವಾಯನಮ, ಆರಾಮದ್ರಿ ಶಿವಾಯನಮ, ಎಲ್ಲೆಲ್ಲಿ ಹೋಗಿ ಬಂದ್ರಿ ಶಿವಾಯನಮ, ಏನೇ ನೋಡಿ ಬಂದ್ರಿ ಶಿವಾಯನಮ, ಅಲ್ಲಿ ಏನೇನಿತ್ರಿ ಶಿವಾಯನಮ, ಹಿಂಗ 1 ತಾಸು ಗಟ್ಲೆ ಕೇಳಿದ್ದು. ಆ ಮುದುಕಿಗೆ ಇವ 2,000 ರೂಪಾಯಿ ಸುದ್ದಿನ ಎತ್ತವಲ್ಲ, ಹೆಂಗ ಕೇಳದ ಇವನ ಅಂತ ಆಕಿಗೆ ಚಿಂತಿ. ದೊಡ್ಡ ವ್ಯಕ್ತಿ ಅವ, ಮತ್ ಇಂಥವ್ರ ಇರ್ತಾರೆ ದೊಡ್ಡ ವ್ಯಕ್ತಿಗಳ. ಹಂಗಿದ್ದಾಗ ಅಲ್ಲಿ ಏನಾಗ್ತದಂದ್ರೆ, ಗಟ್ಟಿ ಮನಸ್ಸು ಮಾಡಿ, ಶಿವಪ್ಪನವರ ಎಲ್ಲಾ ಚಲೋ ಐತ್ರಿ, ಎಲ್ಲಾ ಕಡೆ ಹೋಗಿ ಬಂದೆ, ನಾ ಮತ್ತೆ ನಿಮ್ ಕೈಯಾಗ ಹೋಗ್ಬೇಕಾದ್ರ 2,000 ರೂಪಾಯಿ ಕೊಟ್ಟಿದ್ದೆ, ಕೊಡ್ತೀರೇನ್ರಿ ಅಂದ ಕೂಡ್ಲೆ, ಯಾವಾಗ್ರಿ ಶಿವಾಯನಮ, ಪತ್ರ ಕೊಟ್ಟಿದ್ರೇನ್ರಿ ಶಿವಾಯನಮ, ಸಾಕ್ಷಿ ಐತೇನ್ರಿ ಶಿವಾಯನಮ, ಹೋಯ್ತು 2,000 ರೂಪಾಯಿ. 2,000 ರೂಪಾಯಿ ಹೋದ ತಕ್ಷಣ ಅಳ್ಕೋತ ಮುದುಕಿ ಮನೆಗೆ ಬರ್ತದ. ಮನೆಗೆ ಬಂದು ಅಳ್ಕೋವಂತ ಕುಂತಿರ್ತದ. ಅದಕ್ಕೇನು ಸಾಕ್ಷಿ ಇರಂಗಿಲ್ಲ. ಹೋತಲ್ಲ 2,000 ರೂಪಾಯಿ ಅಂದ ಕೂಡ್ಲೆ ಆ ಮನೆ ಮಗ್ಲ ಒಬ್ಬ ಹುಡುಗಿರ್ತಾನ. ಆ ಹುಡುಗ ಆ ಊರಿಗೆ ಸಾಲಿ ಕಲಿಯಾಕ್ ಬಂದಿರ್ತಾನ. ಬಾಳ ಬೆರಕಿರ್ತಾನವ. ಈ ಮುದುಕಿನ ಹತ್ಕೊಂಡಿರ್ತಾನ. ಆ ಮುದುಕಿ ಹತ್ರ ಬಂದು, ಅಲ್ಲಿ ಬೇ ಮುದುಕಿ ಯಾಕೆ ಕಳಕತ್ತಿ ಅಂದ ಕೂಡಲೇ, ಹಿಂಗಪ್ಪ ನನ್ನ 2,000 ರೂಪಾಯಿ ಇಡೀ ಕತಿ ಹೇಳ್ತಾಳ. ಆ ಶಿವಪ್ಪ ಎತ್ತಿ ಹಾಕಿಬಿಟ್ಟ ಅಂದ ಕೂಡಲೇ, ಏನು ಚಿಂತೆ ಮಾಡಬೇಡ, ನಿನಗೆ 2,000 ರೂಪಾಯಿ ಬೇಕಾವುದಿಲ್ಲ, ನಾಳೆ ಸಂಜೆ ಮುಂದೆ 4 ಗಂಟೆಕ ಅವನ ಅಂಗಡಿ ಹತ್ರ ಬಾ, ನಿನ್ಗೆ 2,000 ರೂಪಾಯಿ ಕೊಡ್ತಾನ ಅಂದ ಆ ಹುಡುಗ. ಇಲ್ಲ, ಅವ ಪತ್ರ ಕೇಳ್ತಾನ, ಸಾಕ್ಷಿ ಕೇಳ್ತಾನ, ಏನಿಲ್ಲ, ಅದು ಯಾವುದು ಬೇಕಾಗಂಗಿಲ್ಲ, ನೀ ಬಾ ಅಂತ ಅಂದ ಮುದುಕಿಗೆ. ಸಾಯಂಕಾಲ ಮರುದಿವ್ಸ 3 ಗಂಟೆಗೆ ಅಂಗಡಿಗೆ ಹೋದಿ ಹುಡುಗ. 3 ಗಂಟೆಗೆ ಅಂಗಡಿಗೆ ಹೋಗಿ ಅಲ್ಲೇ ಹೋದ ತಕ್ಷಣ, ಬರ್ರಿ ಶಿವಾಯನಮ, ಏನ್ ಬೇಕಾಗಿದ್ರಿ ಶಿವಾಯನಮ, ಎಷ್ಟು ಕೊಡ್ರಿ ಶಿವಾಯನಮ, ಅವ ಇದನ್ನು ಮಾತಾಡ್ಕೊಂತ ಕುಂತ ಹುಡುಗ. ಇನ್ನೇನು 2 ನಿಮಿಷ ಆ ಮುದುಕಿ ಅಂಗಡಿ ಹತ್ರ ಬರಾಕತ್ತಿತ್ತು. ಅದನ್ನು ನೋಡಿದ ತಕ್ಷಣ ಆ ಹುಡುಗ ಏನ್ ಮಾಡಿದ್ನು ಅಂದ್ರ, ಆ ಶಿವಪ್ಪಗ, ಏನಿಲ್ರಿ ಶಿವಪ್ಪನವ್ರ, ನಾನು ಸಾಲಿ ಕಲ್ಯಾಕ್ ಬಂದನಿ, ನಮ್ಮಪ್ಪ 5,000 ರೂಪಾಯಿ ಕೊಟ್ಟಾನ, ಪ್ರವಾಸಕ್ಕೆ ಹೋಗ್ಬೇಕಾಗ್ಯದ, ಅದನ್ನ ನಿಮ್ಮ ಹತ್ರ ಕೊಟ್ಟಬೇಕಂತ ವಿಚಾರ ಮಾಡೇನಿ ಅನ್ನುವತ್ತಿಗೆ ಮುದುಕಿ ಅಲ್ಲಿಗೆ ಬರ್ತದ. ಆ ಶಿವಪ್ಪನವ್ರಂತಾರ, ಯಾಕಾಗಲ್ದ್ರಿ ಶಿವಾಯನಮ, ಮಾನ್ಯ ನೋಡ್ರಿ ಈ ಮುದುಕಿ 2,000 ರೂಪಾಯಿ ಕೊಟ್ಟಿದ್ರಿ ಶಿವಾಯನಮ, ನಿಮ್ ಮುಂದೆ ಕೊಡ್ತಾನ ನೋಡ್ರಿ ಶಿವಾಯನಮ ಅಂತ 2,000 ರೂಪಾಯಿ ಕೊಟ್ಬಿಟ್ಟ. ಕೊಟ್ಟ ತಕ್ಷಣ ತಗೊಂಡಾಕಿನ ಮುದುಕಿ ಪರಾರೆ ಆಗ್ತಾಳ. ಆ ಹುಡುಗಂತಾನ, ನಾಳೆ 5,000 ರೂಪಾಯಿ ತಂದು ಕೊಡ್ತಾನ್ರಿ ಶಿವಾಯನಮ ಅಂತ ಅವನು ಎದ್ದು ಹೋದ. ಅಂದ್ರೆ ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಬಾಂಡ ಭಾಜನ ಅಂದ್ರ ಶರೀರ, ಹೊರಗೆ ನಾವು ಏನು ಮಾಡ್ತೇವೆ, ಹೊರಗೆ ಏನು ಆಚರಣೆ ಇರ್ತದ, ಅದರಂತೆ ಸದ್ಗುಣಗಳು ನಮ್ಮಲ್ಲಿರ್ಬೇಕು. ಅಂತ ಸದ್ಗುಣಗಳನ್ನು ನಾವು ಬೆಳೆಸಿಕೊಂಡಾಗನ ಮನಸ್ಸು ಶುದ್ಧವಾಗಿರುವಂತ ಮನಸ್ಸಾಗ್ತದ. ಅಶುದ್ಧ ಮನಸ್ಸು ನಮಗ ದುಃಖವನ್ನು ಉಂಟು ಮಾಡಿದ್ರ, ಶುದ್ಧ ಮನಸ್ಸು ನಮ್ಮನ್ನ ಏನು ಸುಖದಿಂದ ಇಟ್ಕೊಂಡು ಬರ್ತದೆ. ಅಂತ ಶುದ್ಧ ಮನಸ್ಸಿನ ಲಕ್ಷಣಗಳು ಯಾವುದು ಅಂದ್ರೆ, ಅದನ್ನ ಶಿವಯೋಗಿ ಶಿವಾಚಾರ್ಯರು ಈ ಗ್ರಂಥದ ಒಳಗೆ ಬರ್ಕೊಂಡು ಬರ್ತಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮಾ, ದಾನ, ಪೂಜಾ, ಜಪ, ಧ್ಯಾನ ಅಂತೇಳಿ 10 ಧರ್ಮದ ಗುಣಗಳದಾವ. ಈ ಶುದ್ಧ ಮನಸ್ಸಿನ ಸದ್ಗುಣಗಳು ಅಂದ್ರೆ ಈ ಗುಣಗಳು. ಅದ್ರ ಒಳಗೆ ನಿನ್ನೆವರೆಗೆ ಬ್ರಹ್ಮಚರ್ಯ, ಅಲ್ಲಿವರೆಗೆ ನಾವು ವಿಚಾರ ಮಾಡಿದ್ದೇವೆ. ಇವತ್ತು ದಯಾ ಮತ್ತು ಕ್ಷಮ ಬಾಳ ಹೇಳಕ್ ಹೋಗಂಗಿಲ್ಲ, ಅವುಗಳನ್ನ 1-2 ನಿಮಿಷದ ಒಳಗೆ ಹೇಳಿ ನಾ ಮಾತು ಮುಗಿಸಿಬಿಡ್ತಾನೆ. ದಯಾ ಗುಣ
ಅತ್ಯಂತ ಶ್ರೇಷ್ಠವಾಗಿರುವಂತ ಒಂದು ಗುಣ. ಮನುಷ್ಯನಲ್ಲಿರಬೇಕಾಗಿರುವಂತ ಉತ್ಕೃಷ್ಟವಾಗಿರುವಂತ ಗುಣವೇ ಅದು ದಯಾಗುಣ. ಸಾಮಾನ್ಯವಾಗಿ ದಯಾಗುಣ ಎಲ್ಲರಲ್ಲಿಯೂ ಇರ್ತದೆ. ಸದ್ಗುಣಗಳು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಇರ್ತವ, ಆದ್ರೆ ಅವುಗಳನ್ನ ನಾವು ಆಚರಣೆಗೆ ತರೋದಿಲ್ಲ ಅಷ್ಟೇ. ದಯಾ ಅಂದ್ರ ಇನ್ನೊಬ್ಬರ ಸುಖದಲ್ಲಿ ಸುಖವನ್ನ ಕಾಣುವಂಥದ್ದು, ಇನ್ನೊಬ್ಬರ ದುಃಖದಲ್ಲಿ ದುಃಖಿಗಳ ಒಳಗ ಭಾಗಿಗಳಾಗುವಂಥದ್ದಕ್ಕನ ದಯಾ ಅಂತ ಕರ್ಕೊಂಡು ಬರ್ತಾರೆ. ಆದ್ರೆ ನಮ್ಮ ಸ್ವಭಾವ ಹೆಂಗಿರ್ತದ ಅಂದ್ರೆ ಇದಕ್ಕೆ ವಿರುದ್ಧವಾಗಿರ್ತದ. ಏನು ವಿರುದ್ಧವಾಗಿರ್ತದ ಅಂದ್ರ ಆದ್ಮಿ ಅಪನೇ ದುಃಖೋ ದೇಕರ್ ದುಃಖಿ ನಹಿ ಹೋತಾ, ಜಿತ್ನಾ ದುಸ್ರೋಂಕೆ ಸುಖೋ ದೇಕರ್ ದುಃಖಿ ಹೋತಾ ಅಂತೇಳಿ ಒಂದು ಮಾತದ. ನಮಗೆ ಸುಖ ಐತೆ ಅಂದ್ರೆ ನಾವು ಇದು ಮಾಡೋದಿಲ್ಲ. ನಾವೇನು ಮಾಡ್ತೇವೆ ಅಂದ್ರೆ ಬೇರೆಯವರಿಗೆ ಆ ಸುಖ ಇತ್ತು ಅಂದ್ರೆ ನಮಗೆ ದುಃಖ ಆಗಿರ್ತದ. ಅದಕ್ಕೆ ದಯಾ ಅನ್ನೋದಿಲ್ಲ. ದಯಾ ಅಂದ್ರ ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಒಂದು ಸುಖದಲ್ಲಿ ಆಗ್ಲಿ ದುಃಖದಲ್ಲಿ ಆಗ್ಲಿ ಭಾಗಿಗಳು ಯಾರಾಗ್ತಾರಂದ್ರೆ ಅದು ದಯಾ ಗುಣವುಳ್ಳವರು ಮಾತ್ರ ಹಾಕೊಂಡು ಬರ್ತಾರೆ. ಅದಕ್ಕನ ದಯಾ ಅಂತ ಕರ್ಕೊಂಡು ಬರ್ತಾರೆ. ದಯಾ ಅಂತ ಕರ್ಕೊಂಡು ಬರ್ತಾರೆ. ಈ ದಯಾದ ಬಗ್ಗೆ ಹಂಗ ಹೇಳ್ಕೊಂತ ಹೋದ್ರೆ ಅರ್ಥ ಆಗಂಗಿಲ್ಲ. ಒಂದು ಉದಾಹರಣೆ ಹೇಳ್ಕೊಂಡು ಬರ್ತಾನೆ. ಒಂದು ಊರಿತ್ತು, ರಾಜಧಾನಿ, ದೊಡ್ಡ ಊರು. ಆ ದೊಡ್ಡ ಊರಿನ ಪ್ರಮುಖ ಬೀದಿ, ಒಂದು ಮಾರ್ಗ. ಆ ಮಾರ್ಗದ ಒಳಗ 3 ಜನ ಹೊಂಟಾರ. ಆ 3 ಜನ ಯಾರು ಅಂದ್ರ ಆ ಈ 3 ಜನ ಹೊಂಟಾರ. ಇವ ಯಾರು ಅಂದ್ರ ದೇವಸ್ಥಾನದ ಪೂಜೆ ಮಾಡುವ ಅರ್ಚಕ, ಪೂಜಾರಿ, ಪುರೋಹಿತ. ಜಳಕ ಮಾಡ್ಯಾನ, ಮಡಿಯಿಂದ ನೀರು ತಗೊಂಡಾನ, ಮಡಿಯಿಂದ ಮಂತ್ರವನ್ನ ಹೇಳ್ಕೋಂತ ಹೊಂಟಾನ ಆ ರಸ್ತಾದೊಳಗ. ಇನ್ನ ಆ ಅನ್ನೋ ವ್ಯಕ್ತಿ ಅವ ಆಫೀಸ್ಗೆ ಹೊಂಟಾನ. ಸೂಟು ಬುಟ್ಟು ಹಾಕೊಂಡಾನ, ಸೆಂಟ್ ಹಾಕೊಂಡಾನ, ಹತ್ತರೆಣ್ಣೆ ಹೊಡ್ಕೊಂಡು ಬಹಳ ಟಿಪ್ ಟಪ್ ಆಗಿ ಅಗ್ದಿ ಸಿಸ್ಟಮೆಟಿಕ್ ಆಗಿ ಅವ ಏನ್ ಮಾಡ್ಯಾನ, ಬ್ಯಾಗ್ ಹಿಡ್ಕೊಂಡು ಆಫೀಸ್ಗೆ ಹೊಂಟಾನ. ಅದೇ ಸಮಯಕ್ಕ ಇನ್ನೊಬ್ಬವ ಯಾರು, ಈ ಅನ್ನೋ ವ್ಯಕ್ತಿ ಹೊಂಟಾನ. ಅವ ಯಾರು ಅಂದ್ರ ಹಳ್ಳಿಯಿಂದ ಹಾಲು ಮಾರ್ಲಿಕ್ಕೆ ಬಂದಿರುವಂತ ರೈತ. ಅವನಿಗೇನು ಶಿಕ್ಷಣ ಇಲ್ಲ, ಜ್ಞಾನ ಇಲ್ಲ, ಅವನು ಅಶಿಕ್ಷಿತ. ಆ ಹಳ್ಳಿಯಿಂದ ಬಂದಿರುವಂತ ರೈತ ಹಾಲು ಮೊಸರು ಹಿಡ್ಕೊಂಡು ಹಾಲು ಮಾರುವ ಸಂಬಂಧ ಅಲ್ಲಿ ಬೀದಿ ಒಳಗ ಹೊಂಟಿರ್ತಾನ. 3 ಜನ ಹೊಂಟಾರ, ಈ. ಅದೇ ಸಂದರ್ಭದೊಳಗ ಒಂದು ಹುಡುಗ, 1ನೇ ಕ್ಲಾಸ್ ಹುಡುಗ ಅಂತ ಇಟ್ಕೋರಿ. ಆ 1ನೇ ಕ್ಲಾಸ್ ಹುಡುಗ ಆಟ ಆಡ್ಕೊಂತ ಸಾಲಿಗೆ ಹೊಂಟಾನ. ಸಾಲಿಗೆ ಹೋಗಬೇಕಾದ್ರೆ ಹಿಂಗ ಆಟ ಆಡ್ಕೊಂತ ಹೋಗಬೇಕಾದ್ರ ಕಾಲು ಜಾರಿ ಚರಂಡಿ ಒಳಗೆ ಬಿದ್ದು ಬಿಡ್ತಾನ. ಚರಂಡಿ ಒಳಗೆ ಬಿದ್ದ ತಕ್ಷಣ 3 ಜನ ನೋಡ್ತಾರ ಅದನ್ನ. ಯಾರ್ಯಾರೋ ಈ 3 ಜನ ನೋಡ್ತಾರ. 3 ಜನ ನೋಡಿದ ತಕ್ಷಣ ಅಯ್ಯೋ ಪಾಪ ಅಂತೇಳಿ ಮರಕುಡ್ತದ. ಎಲ್ಲರಲ್ಲಿಯೂ ದಯಾ ಬರ್ತದ, ದಯಾ ಗುಣ ಎಲ್ಲರಲ್ಲಿಯೂ ಬರ್ತದ. ಆದ್ರೆ ಯಾರ್ರೀ ಪೂಜೆ ಮಾಡಕ್ ಹೊಂಟಿದ್ನಲ್ಲ ಅವ ಅಯ್ಯೋ ಪಾಪ ಅಂತಾನ. ಆ ಮಗುವನ್ನ ಮುಟ್ಟಾಕ್ ಹೋಗಂಗಿಲ್ಲ. ಯಾಕ? ಮಡಿ ಹೊಕ್ಕದ, ಚರಂಡ್ಯಾಗ ಬಿದ್ದಾನ, ಅದಕ್ಕಾಗಿ ಮುಟ್ಟಾಕ್ ಹೋಗಂಗಿಲ್ಲ. ಇನ್ನೊಬ್ಬವ ಆಫೀಸ್ಗೆ ಹೊಂಟಾನ, ಮುಟ್ಟಿದ್ರೆ ಎಲ್ಲ ಮೈಯೆಲ್ಲ ಕೊಳೆ ಆಗ್ತದ. ಅವನಿಗೆ ಅಯ್ಯೋ ಪಾಪ ಅನಿಸ್ತದ. ಆದ್ರ ಅದನ್ನ ದಯಾ ಅದ, ಆದ್ರ ಅವನ್ ಏನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಆದ್ರ 3ನೇದವ ಏನ್ ಮಾಡ್ತಾನಂದ್ರ ರೈತ ತನ್ನ ಹಾಲಿನ ಗಡಿಗೆಯನ್ನ ಅಲ್ಲೇ ಇಡ್ತಾನ, ಮೊಸರಿನ ಗಡಿಗೆನ ಅಲ್ಲೇ ಇಡ್ತಾನ, ಓಡೋಡಿ ಹೊಕ್ಕನ, ಆ ಮಗುವನ್ನ ಎತ್ಕೊಳ್ತಾನ, ಅವನಿಗೆ ಜಳಕ ಮಾಡಿಸ್ತಾನ. ಅದು ಪೆಟ್ಟಾಗಿರ್ತದ, ದವಾಖಾನೆ ತೋರಿಸ್ತಾನ. ದವಾಖಾನೆ ತೋರಿಸಿ ಮನೆಗೆ ಬಿಟ್ಟು ಬರ್ತಾನಲ್ಲ. ಇದೇ ನಿಜವಾದ ದಯೆ. ದಯಾ ಗುಣ ಏನಿರ್ತದಂದ್ರೆ ಮತ್ತೊಬ್ಬರ ಕಷ್ಟದ ಒಳಗೆ ಭಾಗಿಯಾಗುವಂಥದ್ದು, ಹಾಗೇನೆ ಮರುಕು ಪಡುವಂಥದ್ದು. ಕೆಲವೊಂದ್ಸಲ ಆ ಗುಣ ನಾವು ಮರಕ್ ಪಡ್ತೇವೆ, ದಯಾ ಇರ್ತದ, ಅದು ಜಾರಿಗೆ ಬರಂಗಿಲ್ಲ, ಆಚರಣೆಗೆ ಬರಂಗಿಲ್ಲ. ಯಾವಾಗ ಆಚರಣೆಗೆ ಬರ್ತದ ಅದೇ ನಿಜವಾದ ಧರ್ಮ ಅಂತ ಅನಿಸ್ಕೊಳ್ತದ. ಅದಕ್ಕಾಗಿ ಅಂತ ದಯಾ ಗುಣದ ಬಗ್ಗೆ ಬಹಳ ಸುಂದರವಾಗಿ ಇಲ್ಲಿ ವರ್ಣನೆ ಮಾಡ್ಕೊಂಡು ಬರ್ತಾರೆ ಸಿದ್ಧಾಂತ ಶಿಖಾಮಣಿ ಒಳಗ. ಅದಕ್ಕನ ದಯಾ ಅಂತ ಕರ್ಕೊಂಡು ಬರ್ತಾರೆ. ಅದನ್ನೇ ಬಸವಣ್ಣವರು ಕೂಡ
ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಕೂಡಲ ಸಂಗಮವಯ್ಯ ಅಂತೇಳಿ ಬಸವಣ್ಣವರು ಕೂಡ ದಯವೇ ಧರ್ಮ ಅಂತ ಹೇಳ್ಕೊಂಡು ಬಂದ್ರು. ಹಾಗೇನೆ ತುಳಸಿದಾಸರು ದಯಾ ಧರ್ಮ ಕೋ ಮೂಲ ಹೈ, ಪಾಪ ಮೂಲ ಹೈ ಅಭಿಮಾನ್, ತುಳಸಿ ದಯಾ ಕವಿನ ಚೋಡಿಯೇ ಜಬ್ ತಕ್ ಗಟ್ಬೆ ಪ್ರಾಣ್. ತುಳಸಿದಾಸರು ತಮಗ ತಾವ ಹೇಳ್ಕೊಳ್ತಾರ. ಏನ್ ಹೇಳ್ಕೊಳ್ತಾರ ಅಂದ್ರೆ, ಎಲ್ಲಿಯವರೆಗೆ ಈ ಘಟ ಇರ್ತದ, ಎಲ್ಲಿಯವರೆಗೆ ಈ ಶರೀರ ಇರ್ತದ, ಅಲ್ಲಿಯವರೆಗೆ ದಯಾ ಅನ್ನೋದು ಸದಾವಕಾಲ ನನ್ನ ಬಳಿ ಇರಲಿ ಅಂತೇಳಿ ತುಳಸಿದಾಸರು ಪ್ರಾರ್ಥನೆ ಮಾಡ್ಕೊಳ್ಳೋದನ್ನ ನಾವು ಕಂಡ್ಕೊಂಡು ಬರ್ತೇವೆ. ಹಾಗೇನೆ ನಿಜಗುಣ ಶಿವಯೋಗಿಗಳವರು ಕರುಣವಿರಲಿ ಜೀವರೋಳ್ ನೀತಿವಿಧನಾಗು. ಮನುಷ್ಯನು ಪ್ರತಿಯೊಂದು ಜೀವರಾಶಿಲು ಕರುಣಾ ಹೃದಯ ಆಗಿರಬೇಕು, ನಮ್ಮಂತೆ ಪ್ರತಿ ಜೀವಿಗಳನ್ನ ಕಾಣಬೇಕು. ಇದೇ ನಿಜವಾದ ದಯೆ ಅನ್ನುವಂತ ಮಾತುಗಳನ್ನ ನಾವು ಕಂಡುಕೊಂಡು ಬರ್ತೇವೆ. ಇನ್ನ ದಯಾದ ಬಗ್ಗೆ ಕನ್ನಡದ ಜೈಮಿನಿ ಭಾರತದ ಒಳಗ ಒಂದು ಮಾತು ಬರ್ತದ, ವಸುಮತಿಯೊಳ ಅರ್ಥರಂ ನೋಡಿ ಮಿಗೆ ಮರುಗುದಿಹ ಮಾನವಂ ಪಾಪಿಯತ್ತೆ. ಯಾರು ಕಷ್ಟದೊಳಗಿರ್ತಾರ ಅವರಿಗೆ ನಾವು ಮರಗದೆ ಹೋದ್ರೆ ಅವನಷ್ಟು ದೊಡ್ಡ ಪಾಪಿ ಯಾರು ಇಲ್ಲ ಅಂತ ಹೇಳ್ಕೊಂಡು ಬರ್ತದ ಜೈಮಿನಿ ಭಾರತ ಕನ್ನಡದ ಒಂದು ಗ್ರಂಥ. ಹಾಗೇನೆ ಇಲ್ಲಿ ಸಿದ್ದಯ್ಯ ಪುರಾಣಿಕರು ತಮ್ಮ ವಚನದ ಒಳಗ ಇನ್ನೊಂದು ಸುಂದರವಾಗಿರುವಂತ ಮಾತು ಹೇಳ್ಕೊಂಡು ಬರ್ತಾರೆ. ಯಾವ ಸ್ವರ ಅತ್ಯಂತ ಮಧುರ? ಯಾವ ಸ್ವರ ಅತ್ಯಂತ ಮಧುರ? ಪ್ರಶ್ನೆ ಮಾಡ್ತಾರೆ ಅವರು. ತಾಯಿ ಮಗುವನ್ನು ಕರೆವ ಸ್ವರವೇ? ಮಗು ತಾಯಿಯನ್ನು ಕರೆವ ಸ್ವರವೇ? ನೀರನನ್ನು ಕರೆವ ಸ್ವರವೇ? ನೀರೆಯನ್ನು ಕರೆಯುವ ಸ್ವರವೇ? ವಸಂತ ಕಾಲದ ಕೋಗಿಲೆ ಕರೆಯುವ ಸ್ವರವೇ? ಅಲ್ಲ. ಎಲ್ಲರೂ ಕೈ ಬಿಟ್ಟಾಗ, ತನ್ನವರು ಕೈ ಕೊಟ್ಟಾಗ, ತನಗೆ ಯಾರೂ ಇಲ್ಲವೆಂಬ ಕೊರಗು ಕಾರಂಜಿಯಾಗಿ ಪುಟಿದಾಗ ನಾನಿದ್ದೇನೆ ಎಂದು ಸಂತೈಸುವ ಸ್ವರಗಳಲ್ಲೆಲ್ಲ ಅತುರ ಮಧುರ ಸ್ವರ ನೋಡ ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನೋ ಮಾತುಗಳನ್ನ ಸಿದ್ದಯ್ಯ ಪುರಾಣಿಕರು ಬಹಳ ನಿಜವಾದ ದಯ ಯಾವುದು ಅಂದ್ರೆ ಅದೇ ಶ್ರೇಷ್ಠ ಗುಣ, ಅದೇ ಧರ್ಮ ಅಂತೇಳಿ ಹೇಳ್ಕೊಂಡು ಬರ್ತಾರೆ. ಈ ದಯಾ ಗುಣದ ನಂತರ ಬರುವಂತ ಒಂದು ಗುಣವೇ ಕ್ಷಮಾಗುಣ. ಕ್ಷಮಾ ದ್ವಂದ್ವ ಸಹಿಷ್ಣುತಾ, ಕ್ಷಮಾ ವೀರಸ್ಯ ಭೂಷಣಂ. ಕ್ಷಮಾದ ಬಗ್ಗೆ ಬಹಳ ವಿಚಾರಗಳು ಬರ್ತಾವ. ಕ್ಷಮಾ ಅಂದ್ರ ಸಾಮಾನ್ಯವಾಗಿ ಒಬ್ರು ಎಲ್ಲರೂ ಕೂಡ ಒಂದಿಲ್ಲ ಒಂದು ತಪ್ಪುಗಳನ್ನ ಮಾಡ್ತಿರ್ತೇವೆ, ಹಾಗೇನೆ ಸ್ತುತಿನಿಂದೆಗಳಿಗೆ ಒಳಗಾಗ್ತಿರ್ತೇವೆ. ಆ ಸಂದರ್ಭದೊಳಗ ಕ್ಷಮಾಗುಣ ನಮಗ ಶೋಭೆಯನ್ನು ತಂದು ಕೊಡ್ತದೆ. ಕ್ಷಮಾಗುಣದ ಬಗ್ಗೆ ಬಹಳ ವಿಚಾರ ಚಿಂತನೆ ಮಾಡ್ಬೇಕಾರೆ ಆದ್ರ ಸಮಯದ ಅಭಾವ. ಕ್ಷಮಾಗುಣ ವೀರಸ್ಯ ಭೂಷಣಂ ಅಂತ ಯಾಕೆ ಕರೆದ್ರು ಅಂದ್ರೆ, ಕ್ಷಮಾಗುಣ ನಮ್ಮಲ್ಲಿರ್ತದ, ಅದು ಕೇವಲ ಧೈರ್ಯಶಾಲಿಗಳಿಗೆ ಮಾತ್ರ. ಅಂದ್ರೆ ಹೇಳಿಕ್ ಕಾರಣ ಏನು ಅಂದ್ರೆ, ಕ್ಷಮಾಗುಣ ಎಲ್ಲರಿಗೂ ಕೂಡ ಶೋಭೆ ತರೋದಿಲ್ಲ. ಕ್ಷಮಾಗುಣ ಅನ್ನೋದು ನಾ ಕ್ಷಮಿಸ್ತೇನೆ ಹೋಗಂತಿರ್ತಾರ, ಎಲ್ಲರಿಗೂ ಶೋಭೆ ತರಂಗಿಲ್ಲ. ಯಾರಿಗೆ ಅಪಕಾರ ಮಾಡಿದಾಗ, ಯಾರು ನಮಗೆ ತೊಂದರೆ ಕೊಟ್ಟಿರ್ತಾರ ಅವರಿಗೆ ದಂಡಿಸುವ ಸಾಮರ್ಥ್ಯ ನಮ್ಮಲ್ಲಿ ಇದ್ದಾಗ ಅವರಿಗೆ ಈ ಕ್ಷಮಾಗುಣ ಶೋಭಿಸ್ತದೆ. ನಮ್ಮಲ್ಲಿ ದಂಡಿಸುವ ಸಾಮರ್ಥ್ಯ ಇಲ್ಲದೆ ಹೋದ್ರೆ ಕ್ಷಮಿಸನ್ ಹೋಗು ಅಂದ್ರೆ ಅದಕ್ಕೆ ಅರ್ಥ ಇರಂಗಿಲ್ಲ. ಹೊರಗೆ ನಾವು ಅಂತಿರ್ತೇವೆ, ಒಳಗ ಕುದೀತಿರ್ತೇವೆ ಮತ್ತೊಬ್ಬರು ಮಾಡಿದ ಆ ಅಪಕಾರವನ್ನು ಸ್ಮರಿಸಿಕೊಂಡು. ಉದಾಹರಣೆಗೆ ಒಬ್ಬ ರಾಜಕಾರಣಿ ಬಲಿಷ್ಠ ಇರ್ತಾನ, ಹಣವಂತ ಇರ್ತಾನ, ಅವನಿಂದ ನಿಮಗೆ ಅಪಕಾರ ಆಗಿರ್ತದ, ಅವನ್ನ ನೀವು ಏನ್ ಮಾಡಕ್ ಸಾಧ್ಯದ? ಆದ್ರೆ ನೀವೇನ್ ಮಾಡ್ತಿರ್ತೀರ ಅಂದ್ರೆ ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡ್ತಿರ್ತೀರಿ, ಇರ್ಲಿ ಅಂತ ಸುಮ್ಮನ ಬಿಟ್ಟಾನೆ ಅವನು ಅನ್ನಂಗಿಲ್ಲ, ಇರ್ಲಿ ಅಂತ ಸುಮ್ಮನ ಬಿಟ್ಟಾನೆ ಅವನ್ನ. ಅದು ಕ್ಷಮಾಗುಣ ಅಲ್ಲ. ಯಾಕ ಇರ್ಲಿ ಅಂತ ಕ್ಷಮಾ ಬಿಟ್ಟಾನೆ ಅಂದ್ರೆ ನಮಗೆ ಆ ಸಾಮರ್ಥ್ಯ ಇರಂಗಿಲ್ಲ, ಆದ್ರೂ ಕೂಡ ಕ್ಷಮಾ ಅಂತ ನನಗೆ ಹಂಗಲ್ಲ. ಕ್ಷಮಾ ವೀರಸ್ಯ ಭೂಷಣಂ. ದಂಡಿಸುವ ಸಾಮರ್ಥ್ಯ ಇದ್ದಾಗೂ ಕೂಡ ನಾವು ಯಾರನ್ನ ಕ್ಷಮಾ ಮಾಡ್ತೇವೆ ಅದಕ್ಕೆ ಕ್ಷಮಾಗುಣ ಅಂತ ಕರ್ಕೊಂಡು ಬರ್ತಾರೆ. ಇವು ಧರ್ಮದ ನಿಯಮಗಳು ಬಹಳ ಸೂಕ್ಷ್ಮ ಇರ್ತಾವ, ಅವುಗಳನ್ನ ಅರ್ಥ ಮಾಡ್ಕೋಬೇಕು. ತಾಯಿ ಮಕ್ಕಳು ತಪ್ಪು ಮಾಡಿದಾಗ ಆ ತಾಯಿ ಮಕ್ಕಳನ್ನ ಕ್ಷಮಿಸುವ ಗುಣವನ್ನ ನಾವು ಕಂಡುಕೊಂಡು ಬರ್ತೇವೆ. ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಒಳಗ ಮಹಾತ್ಮ ಗಾಂಧಿಯವರು ಸಣ್ಣವರಿದ್ದಾಗ ಒಂದು ಕಳ್ಳತನ ಮಾಡಿರ್ತಾರ, ಏನೋ ತಪ್ಪು ಮಾಡಿರ್ತಾರ, ತಂದೆ ಹತ್ರ ಬಳಿಗೆ ಹೇಳ್ಕೊಳಕ್ ಆಗಂಗಿಲ್ಲ. ಅವಾಗ ಮನಸ್ಸು ಏನೋ ನೋವು ಅನುಭವಿಸ್ತಿರ್ತದ. ಅವಾಗ ಗಾಂಧೀಜಿಯವರು ಏನ್ ಮಾಡ್ತಾರ ಅಂದ್ರೆ ತಂದೆ ಬಳಿಗೆ ಬಂದು ಒಂದು ಪತ್ರವನ್ನು ಬರೀತಾರೆ. ಅದು ನಿಮ್ಗೆಲ್ಲ ಗೊತ್ತದ.
ಪತ್ರವನ್ನ ಗಾಂಧೀಜಿಯವರು ತಂದೆಯವರ ಬಳಿಗೆ ಕೊಟ್ಟಾಗ ತಂದೆಯವರು ಅದನ್ನು ಓದ್ತಾರೆ. ಓದಿದಾಗ ಅವ್ರು ಏನೂ ದಂಡನೆ ಮಾಡೋದಿಲ್ಲ. ದಂಡಿಸುವ ಸಾಮರ್ಥ್ಯ ತಂದೆಗಿರ್ತದ, ಆದ್ರೆ ದಂಡಿಸೋಕ್ ಹೋಗಂಗಿಲ್ಲ. ಅವ್ರ ಕಣ್ಣಾಗಿಂದ ಕಣ್ಣೀರಿನ ಹನಿಗಳು ಬರ್ತಾವ. ಆ ಕಣ್ಣೀರಿನ ಹನಿಗಳಿಗೆ ಕ್ಷಮಾಗುಣವನ್ನ ನಾವು ಕಂಡುಕೊಂಡು ಬರ್ತೇವೆ. ಆ ಕ್ಷಮಾಗುಣವೇ ಮುಂದೆ ಗಾಂಧೀಜಿಯವರ ಜೀವನದ ಒಳಗ ಪ್ರವರ್ತನೆ ತಗೊಂಡು ಬರೋದನ್ನು ನಾವು ಕಾಣ್ತೇವೆ. ದಂಡಿಸೋದೇ ಮುಖ್ಯ ದೊಡ್ಡ ಹುದ್ದೆ ಇದು ಅಲ್ಲ. ಮುಖ್ಯವಾಗಿ ಕ್ಷಮಾಗುಣಕ್ಕೂ ಪರಿವರ್ತನೆ ಮಾಡಲಿಕ್ಕೆ ಅನುಕೂಲವಾಗಿರುವಂತದ್ದು ಕ್ಷಮಾಗುಣ. ಒಂದು ಅವಕಾಶವನ್ನು ತಪ್ಪು ಮಾಡಿದವರಿಗೆ ಅವಕಾಶವನ್ನು ಕೊಡೋದಕ್ಕೆ ಒಂದು ಕ್ಷಮಾಗುಣ ಅಂತ ನಾವು ಕರ್ತೇವೆ. ಆ ಕ್ಷಮಾಗುಣ ನಾವು ಇದು ಮಾಡಿದಾಗ ಮುಂದೆ ಅವರಿಗೆ ತಿದ್ದುಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಗೆ ಅವಕಾಶ ಆಗ್ತದ ಅನ್ನೋ ಮಾತುಗಳನ್ನ ತಿಳಿಪಡಿಸಿ, ಕ್ಷಮಾ, ದಯಾ, ಕ್ಷಮ ಇವಿಷ್ಟು ಗುಣಗಳನ್ನ ನಾವು ನೋಡಿದ್ವಿ. ನಾಳೆ ದಾನ, ಜಪ, ಧ್ಯಾನ ಇವು ಬರ್ತಾವ. ನಾಳೆ ದಿವಸ ಇನ್ನು ಕೇವಲ 2 ದಿವಸ ಮಾತ್ರ ಉಳಿದದ. ಆ 2 ದಿವಸದ ಸದುಪಯೋಗವನ್ನ ನೀವೆಲ್ಲ ಪಡ್ಕೊಡ್ರಿ. ಇನ್ನು ಮುಂದೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನ ನಾವೆಲ್ಲ ಆಲಿಸೋಣ. 7ನೇ ತಾರೀಕು ಸಾಯಂಕಾಲ ಕಾರ್ಯಕ್ರಮ ಇರೋದಿಲ್ಲ. ಬೆಳಗ್ಗೆ ಮಹಾಪೂಜೆ ಏನು ಜಗದ್ಗುರು ಮಹಾಸನ್ನಿಧಿಯವರ ಮಹಾಪೂಜೆ ನಡೀತದ, ಪೂಜೆ ಮುಗಿದ ತಕ್ಷಣ ಸಭಾ ನಡೀತದ. ಆದಷ್ಟು ಹೆಚ್ಚಿನ ಸಂಖ್ಯೆದೊಳಗೆ ನೀವೆಲ್ಲ ಬರ್ಬೇಕು. ಸಾಮಾನ್ಯವಾಗಿ ನೀವೆಲ್ಲ ಇನ್ನೇನು ಬರ್ತಿರಲ್ಲ, ತಪ್ಪಿಸ್ದ ಯಾರು ಬಂದಿರಿ ಕೈ ಎತ್ರಿ. ಒಬ್ರು ಇಬ್ರು ಸಿಗ್ತೀರಿ. ನೋಡೇನು ಗೊತ್ತೈತಿ ನಮಗ. ತಪ್ಪಿಸ್ದ ಒಬ್ರು ಒಂದಿನ ಒಬ್ರು ಮಂಗಳವಾರ ಬಂದಿರಿ, ಒಬ್ರು ಸೋಮವಾರ ಬಂದಿರಿ, ಒಬ್ರು ಒಂದಿನ ಬಂದಿರಿ. ವಿಧಿ ಚಾ ಪಾರಮಾರ್ಥ, ಸೌಡಿ ಚಾ ಪಾರಮಾರ್ಥ, ಸೌಡು ಸಿಕ್ಕಾಗ ನೀವು ಬಂದಿರಿ. ಕೆಲವೊಬ್ರು ಹಿಂಗೇನು ಒಂದೊಂದ್ ದಿನ 2 ದಿನ ಬಂದು ಬಿಟ್ಟು ಹೋಗೋದು ಬರೋದು ಮಾಡಿರಲ್ಲ. ಕಡೇ ದಿವಸ ಹಂಗ್ ಮಾಡಕ್ ಹೋಗ್ಬೇಡ್ರಿ. ಕಡೇ ದಿವಸ ಯಾರ್ಯಾರು ಅವಕಾಶ ಮಾಡಿಕೊಂಡು ಸಮಯ ಇದು ಮಾಡಿಕೊಂಡು ಕಡೇ ದಿವಸ ಎಲ್ಲರೂ ತಪ್ಪದ ಈ ಕಾರ್ಯಕ್ರಮದ ಒಳಗ ಎಲ್ಲರೂ ಕೂಡ ಪಾಲ್ಗೊಂಡಾಗ ಅದಕ್ಕೊಂದು ಶೋಭೆ ಬರ್ತದ. ಅದಕ್ಕಾಗಿ ಆ ಕಡೆ ದಿವಸದ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆದೊಳಗೆ ನೀವೆಲ್ಲ ಪಾಲ್ಗೊಡ್ರಿ ಅಂತೇಳಿ ನಾಳೆ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮದ ಬೆಳಗ್ಗೆ 7 ಗಂಟೆಗೆ ಅಲ್ಲಿ ಮೇಲೆ ನಡೀತದ. ಯಾರಿಗಾದ್ರೂ ಲಿಂಗ ಧಾರಣೆ ಮಾಡ್ಕೋಬೇಕು. ಜಗದ್ಗುರುಗಳು ಮಹಾಪೂಜೆ ನೀವೆಲ್ಲ ನೋಡಿದಿರಿ. ಎಷ್ಟು ತಾಸು ಪೂಜೆ? 8 ಗಂಟೆಗೆ ಕುಂತ್ರು ಅಂದ್ರೆ 12 ಗಂಟೆಗೆ ಮುಗೀತದ ಮಹಾಪೂಜೆ. ಜಗದ್ಗುರು ಮಹಾಸನ್ನಿಧಿಯವರು ಆ ಒಂದು ಇಷ್ಟಲಿಂಗ ಪೂಜೆಯನ್ನು 5-6 ತಾಸು ಮಾಡ್ತಾರಂದ್ರ ನೀವು 5 ನಿಮಿಷ ಮನ್ಯಾಗ ಮಾಡಕ್ ಆಗಂಗಿಲ್ಲ. 5 ನಿಮಿಷ ಆದ್ರೆ ಅದು ಕೂಡ ಒಂದು ತಪಸ್ಸು. ಅದ್ರನಿಂದನೂ ಕೂಡ ಬಹಳ ಪ್ರಯೋಜನಗಳದಾವ. ಮನೆ ಎಲ್ಲ ಸುಧಾರಣೆ ಹಾಕೊಂಡು ಬರ್ತದ. ಅದಕ್ಕೆ 5 ನಿಮಿಷ ಆದ್ರೂ ಕೂಡ ಲಿಂಗ ಪೂಜೆ ಮಾಡೋ ಪದ್ಧತಿ ಕಲ್ಕೊಡ್ರಿ. ಸುಮ್ನ ಅಂಗಡಿಯಾಗಿಂದ ಲಿಂಗ ತಗೊಂಬಂದು ಕಟ್ಕೊಂಡ್ರೆ ಅದು ವೀರಶೈವ ಲಿಂಗಾಯತ ಅನಿಸ್ಕೊಳ್ಳಂಗಿಲ್ಲ. ಅದಕ್ಕಾಗಿ ನಾಳೆ ದಿವಸ ಲಿಂಗ ದೀಕ್ಷಾ ಕಾರ್ಯಕ್ರಮ ಇಲ್ಲ ನಡೀತದ. ಅದಕ್ಕೆ ಅವಕಾಶದ. ಯಾರು ಲಿಂಗ ಧಾರಣೆ ಮಾಡ್ಕೋಬೇಕಂತ ಮಾಡಿರಿ. ಜಂಗಮರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಲಿಂಗ ಧಾರಣೆ ಮಾಡ್ಲಿಕ್ಕೆ ಅವಕಾಶದ. ಅದಕ್ಕೆ ನಾಳೆ ನೀವು ಬಂದ್ರೆ ಲಿಂಗು ರುದ್ರಾಕ್ಷಿ ಅಲ್ಲಿ ಕೊಡುವ ವ್ಯವಸ್ಥೆ ನಾವು ಮಾಡ್ಕೊಳ್ತೇವೆ ಅನ್ನೋ ಮಾತುಗಳನ್ನ ತಿಳಿಪಡಿಸಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತೇವೆ.